ಹಾಯ್ ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಮಿನಿ ವ್ಲಾಗ್. ಇವತ್ತು ನಾನು ಬೆಳಗ್ಗೆ ಬೇಗನೆ ಎದ್ದು ಟಿಫನಿಗೆ ರೆಡಿ ಮಾಡಿ ಒಂದು ಕಪ್ ಬಿಸಿ ಬಿಸಿ ಕಾಫಿ ಕುಡಿದು ಅಂಗಡಿ ಹತ್ರ ಹೋಗಿ ಮನೆಗೆ ಬರುವಾಗ ನಮ್ಮ ಅಕ್ಕವ್ರ ಗೊಂಬೆ ತಂದಿದ್ದಾರಂತ ಗೊತ್ತಾಯಿತು. ಅಲ್ಲಿ ಅಂಗಡಿ ಹತ್ರನೇ ಇರೋದು ಅವ್ರ ಮನೆ. ಸೊ ಹಂಗೆ ನೋಡ್ಕೊಂಬರೋಣ ಅಂತ ಹೋಗಿ ನೋಡ್ಕೊಂಬಂದೆ. ಚೆನ್ನಾಗಿತ್ತು, ಕ್ಯೂಟಾಗಿ. ಬಂದು ಉಪ್ಪಿಟ್ಟು ತಿಂದೆ, ಅದೆಲ್ಲ ತಣ್ಣಗಾಗ್ಬಿಟ್ಟಿತ್ತು, ಬಟ್ ಆದರೂ ಟೇಸ್ಟ್ ಇತ್ತು, ತಿಂದು ನೆಕ್ಸ್ಟು ಮಧ್ಯಾಹ್ನ ಅಡುಗೆಗೆ ಸ್ಟಾರ್ಟ್ ಮಾಡ್ಕೊಂಡಿದ್ದೆ. ಅಡುಗೆ ಏನೇನು ಮಾಡಿದ್ದೆಪ್ಪ ಅಂದರೆ ಅನ್ನ, ಬೇಳೆ, ಚಪಾತಿ ಮತ್ತು ಬೀಟ್ರೋಟ್ ಪಲ್ಯ ಮಾಡಿದ್ದೆ. ಇಷ್ಟೆಲ್ಲ ಅಡುಗೆ ಆದಮೇಲೆ ನಮ್ಮ ಕಿಚನ್ ಥರ ಹೀಗಿದೆ, ಫುಲ್ ಮೆಸ್ಸಿ ಆಗಿದೆ. ಈ ಅಡುಗೆ ಮಾಡೋದೊಂದು ಟಾಸ್ಕ್ ಅಂದರೆ ಕ್ಲೀನ್ ಮಾಡೋದು ಇನ್ನೊಂದು ಟಾಸ್ಕು. ಅಡುಗೆನ ಬೇಗ ಮಾಡಿಬಿಡ್ಬೋದು, ಬಟ್ ಈ ಕ್ಲೀನ್ ಮಾಡೋದೇ ಭಾರಿ ಲೇಟ್ ಆಗೋದು, ಟೈಮ್ ಹಿಡಿಯೋದಂದರೆ. ಸೊ ನಾನೆಲ್ಲ ಕ್ಲೀನ್ ಮಾಡಿ ಆಯಿತು ಕೆಲಸ. ಲೈಟ್ ಆಫ್ ಮಾಡ್ಕೊಂಡು ಹೋದೆ. ನಮ್ಮ ಸಿಹಿ ಅಂತೂ ಆರಾಮಾಗಿ ನಿದ್ದೆ ಹೊಡಿತಿದ್ಲು. ಈಗ ಚಿಕ್ಕವರಾಗಿರೋದೇ ಚೆನ್ನಾಗಲ್ಲಪ್ಪ ಅಂತ ಅನ್ಕೊತಿರ್ತೀನಿ. ಆಮೇಲೆ ಎದ್ದು ಫ್ರೆಶ್ ಆಗಿ ಫುಲ್ ಖುಷಿಯಾಗಿ ಅವ್ರ ಅಪ್ಪನ ಜೊತೆ ಆಟ ಆಡ್ಕೊತ ಇದ್ಲು. ನಾನು ಮೇಘು ಪಾರ್ಲರ್ಗೆ ಹೋಗ್ಬೇಕಂತ ಅಂದ್ಕೊಂಡಿದ್ವಿ. ಸೊ ಅದಕ್ಕೆ ಅವಳನ್ನ ಕರೆದು ಬರೋಕ್ಕೆ ಅವಳ ಮನೆಗೆ ಹೋಗಿದ್ದೆ. ಶಿವು ನನಗೆ ಸ್ವೀಟ್ ಬೋಂಡ ತಂದುಕೊಟ್ಟ. ಇದಂತೂ ನನ್ನ ಫೇವ್ರೆಟ್ ಸ್ವೀಟ್ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ನಾನು ಪಾರ್ಲರ್ಗೆ ಹೋದ್ವಿ. ನಾನು ಐಬ್ರೋ ಮಾಡಿಸ್ಕೊಳ್ಳೋದಿತ್ತು, ಸೊ ಮಾಡಿಸ್ಕೊಂಡು ಬಂದ್ವಿ. ಹಂಗೆ ಬರುವಾಗ ಅವರು ಬ್ಯಾಂಗಲ್ ಸ್ಟೋರ್ ಇಟ್ಟಿದ್ರು, ಅಂದರೆ ಪಾರ್ಲರ್ ಅವರೇ. ಅಲ್ಲೇ ಮೆಹಂದಿ ಮತ್ತು ಕ್ಲಿಪ್ಸ್ ತೊಗೊಂಡು ಬಂದೆ. ನಮ್ಮ ಪವಿ ಬಂದಿದ್ಲು ಮನೆಗೆ. ಅವಳಂತೂ ಫುಲ್ ಖುಷಿಯಾಗಿದ್ಲು. ಏನಕ್ಕಪ್ಪ ಅಂದರೆ ಅವಳದ್ದು ಎಕ್ಸಾಮ್ ಮುಗೀತಂತೆ ಇವತ್ತಿಗೆ, ಅದಕ್ಕೆ ಫುಲ್ ಹ್ಯಾಪಿ ಆಗಿದ್ಲು. ಸೊ ಗೈಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.